ಬಿಜಾಪುರದ ನಗರ ಶಾಸಕರಾದಂಥ ಬಸನಗೌಡ ಪಾಟೀಲ್ ಯತ್ನಾಳರು ಇವತ್ತು ನಮ್ಮ ಪಕ್ಷದಿಂದ ಉಚ್ಚಾಟನೆಗೊಂಡಿದ್ದಾರೆ. ಅದು ನಾನು ಬಿಜಾಪುರದವನಾಗಿ ನನಗೆ ನೋವಿನ ಸಂಗತಿ ಅಂದ್ರೆ ಇದು ಯಾರು ಬೆನ್ನು ತಟ್ಟತಕ್ಕಂಥ ಕೆಲಸ ಅಲ್ಲ. ಅವರು ಮಾಡಿದಂಥ ಕೆಟ್ಟ ನಿರ್ಧಾರಗಳಿಂದ ಈ ಪರಿಸ್ಥಿತಿ ನಮ್ಮ ಪಕ್ಷಕ್ಕೂ ಡ್ಯಾಮೇಜ್ ಆಗಕ್ಕಾಗ್ತಿತ್ತು, ಅವರು ಕೂಡ ಡ್ಯಾಮೇಜ್ ಆಗ್ತಕ್ಕಂಥ ಪರಿಸ್ಥಿತಿಯನ್ನು ಹಾಕ್ಕೊಂಡ್ರು. ಉದಾಹರಣೆಯಾಗಿ ಒಂದನೇದಾಗಿ ಅವ್ರು ಮಾಡಿದ ತಪ್ಪುಗಳನ್ನ ಹೇಳಕ್ಕೆ ಇಚ್ಛೆಪಡ್ತೀನಿ. ನಾನು ಭಾಳ ಸಣ್ಣವ, ಅದು ನನಗೆ ತಿಳಿದದ್ದನ್ನು ತಮ್ಮ ಮೂಲಕ ಹೇಳಕ್ಕೆ ಇಚ್ಛೆಪಡ್ತೀನಿ. ಮೊದಲು ತೆಗೆದುಕೊಂಡು ನಿರ್ಧಾರ ಅವರು ಪಂಚಮಸಾಲಿ ಸಮಾಜದ ನಾಯಕನಾಗಬೇಕು ಅಂತ. ಪಂಚಮಸಾಲಿ ಸಮಾಜದ ನಾಯಕನಾಗಲಿಕ್ಕೆ ಬನ್ನದಿಗೆ ಸಮಾಜವನ್ನು ಟಾರ್ಗೆಟ್ ಮಾಡಿದರು. ಬನ್ನದಿಗೆ ಸಮಾಜವನ್ನು ಟಾರ್ಗೆಟ್ ಮಾಡಿ ಅಲ್ಲಿ ಡಿವೈಡ್ ಆ್ಯಂಡ್ ರೂಲ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು. ಆದ್ರೆ ಇವತ್ತು ವಾತಾವರಣ ಹೆಂಗದ ಅಂದ್ರೆ ಬಸನಗೌಡ ಪಾಟೀಲ್ ಯತ್ನಾಳರು ಯಾವಾಗ ರಾಜಕೀಯ ಎಂಟ್ರಿ ಆದರೂ ಅವತ್ತಿನ ದಿನ ಏನಾರೇ ಇದನ್ನು ಮನಸ್ಸು ಮಾಡಿದ್ರೆ ಸಾಧ್ಯ ಇತ್ತು. ಆದರೆ ಇವತ್ತಿನ ದಿನ ಹೆಂಗಾಗಿದೆ ಅಂದ್ರೆ ಭಾಳಷ್ಟು ಬನಜಿಗೆ ತಾಯಿಗಳು ಪಂಚಮಸಾಲಿ ಯುವಕರನ್ನ ನಡೆದಾರ. ಭಾಳಷ್ಟು ಬನಜಿಗೆ ತಾಯಿಗಳು ಪಂಚಮಸಾಲಿ ಯುವಕರನ್ನ ನಡೆದಾರ. ಭಾಳಷ್ಟು ಪಂಚಮಸಾಲಿ ತಾಯಿಗಳು ಬನಜಿಗೆ ಯುವಕರನ್ನ ನಡೆದಾರ. ಭಾಳಷ್ಟು ಪಂಚಮಸಾಲಿ ತಾಯಿಗಳು ಬನಜಿಗೆ ಯುವಕರನ್ನ ನಡೆದಾರ. ಭಾಳಷ್ಟು ಪಂಚಮಸಾಲಿ ಹೆಣ್ಮಕ್ಕಳು ಬನಜಿಗರ ಮನೆಯಾಗದಾರ. ಭಾಳಷ್ಟು ಬನಜಿಗೆ ಹೆಣ್ಮಕ್ಕಳು ಪಂಚಮಸಾಲಿ ಮನೆಯಾಗದಾಳ. ಗಂಡ ಹೆಂಡತಿ ಪಂಚಮಸಾಲಿ ಅದಾನ, ಗಂಡ ಬನಜಿಗದಾನ. ಗಂಡ ಪಂಚಮಸಾಲಿ ಹೆಂಡತಿ ಬನಜಿಗದಾಳ. ಈಗ ಹೆಂಡತಿ ಬನಜಿಗೆ ಅಂತ ಹೆಂಡತಿ ಗಂಡ ಬಂದ ತಕ್ಷಣ ಜೈ ಬನಜಿಗ ಅಂದ್ರೆ, ಅಥವಾ ಪಂಚಮಸಾಲಿ ಹೆಂಡತಿ ಜೈ ಪಂಚಮಸಾಲಿ ಅಂದ್ರೆ ಆ ಮನೆಯ ವಾತಾವರಣ ಕೆಟ್ಟ ಸ್ಮಶಾನ ಆಗ್ತೈತಿ. ಈ ನೀವು ಮಾಡ್ತಕ್ಕಂಥ ಒಂದು ಆ ನಿರ್ಧಾರದಿಂದ ನೀವು ನಾಯಕರಾಗ್ಬೋದಾಗಿತ್ತೋ ಇಲ್ಲ ಆಗಿರೋ ಗೊತ್ತಿಲ್ಲ, ಆದರೆ ಅದರಿಂದ ನೀವು ಎರಡೂ ಸಮಾಜದಲ್ಲಿ ಒಂದು ವಿಷಮವನ್ನು ಬಿತ್ತಲಾಕ ಪ್ರಯತ್ನ ಮಾಡಿದರು. ಜಗದೀಶ್ ಶೆಟ್ಟರ್ ಆ ವಿಷಯ ತೊಗೊಂಡು ಜಗದೀಶ್ ಶೆಟ್ಟರಿಗೆ ಬೇದ್ರಿ. ಅರೆ ಜಗದೀಶ್ ಶೆಟ್ಟರಿಗೆ ಹೇಳ್ತೀರಿ ಯಡಿಯೂರಪ್ಪರಿಂದ ಅನ್ಯಾಯ ಆಗತ್ತೆ, ಅವರು ನೀವೇ ಹೇಳ್ತೀರಿ ಅದನ್ನು. ಆದರೆ ರಾಜಕೀಯ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಈ ಜಾತಿ ಬಿಟ್ಟು ಇನ್ನೊಂದು ಜಾತಿ ಅದ, ಅದೇ ಮನುಷ್ಯ ಜಾತಿ, ಮನುಷ್ಯತ್ವ. ಆ ಮನುಷ್ಯತ್ವ ಮೇಲೆ ನಾವು ರಾಜಕಾರಣ ಮಾಡಿದ್ದೀವಿ ಅಂದ್ರೆ ಅದು ನಾವು ರಾಜಕಾರಣಿಯಾಗಿ ನಾವು ಯಶಸ್ವಿಯಾಗ್ತೀವೋ ಅಥವಾ ನಾವು ಏನಾದರೂ ಆಗ್ತೀವೋ ಆಗೋದಿಲ್ಲ ಮುಖ್ಯ ಅಲ್ಲ. ನಾವು ರಾಜಕಾರಣಿಯಾಗಿ ಸಮಾಜಕ್ಕೆ ನಾವು ಮುಂದೆ ಬಂದಾಗ ನಾವು ಜಾತೀಯತೆ ಮಾಡಲಾರದೆ ಅದು ಎಲ್ಲ ಮನುಷ್ಯ ಜಾತಿ ಅಂತಕ್ಕಂಥ ಭಾವನೆ ಹಿಡ್ಕೊಂಡು ನಾವು ಕೆಲಸ ಮಾಡಬೇಕಾದದ್ದು ಈ ರಾಜಕಾರಣಿಗಳ ಕರ್ತವ್ಯ ಅಂತಕ್ಕಂಥದ್ದು ಕೂಡ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಮುಂದೆ ಏನು ಮಾಡಿದ್ರಿ, ಎರಡನೇದು ಟಾರ್ಗೆಟ್ ಯಡಿಯೂರಪ್ಪನವ್ರನ್ನ ಮಾಡಿದ್ರಿ, ಮಾಜಿ ಮುಖ್ಯಮಂತ್ರಿಗಳನ್ನ. BS ಯಡಿಯೂರಪ್ಪನವರು ಈ ಭಾರತೀಯ ಜನತಾ ಪಕ್ಷದಲ್ಲಿ ಸಾಕಷ್ಟು ಹಿರಿಯರೊಳಗೊಂಡು ಕೂಡಿ ಈ ಭಾರತೀಯ ಜನತಾ ಪಕ್ಷವನ್ನು ರಾಜ್ಯದಲ್ಲಿ ಬಲಿಷ್ಠಗೊಳಿಸಿದರು. ಆ ಬಲಿಷ್ಠಗೊಳಿಸೋದಕ್ಕೋಸ್ಕರ ಇವತ್ತು ಆ ಭಾರತೀಯ ಜನತಾ ಪಕ್ಷದ ಸಾಕಷ್ಟು ಆದ್ರಿ, ಶಾಸಕರಾದ್ರಿ, ತಾವು ಕೂಡ ಕೇಂದ್ರದ ಮಂತ್ರಿ ಆದ್ರಿ. ಅದಕ್ಕೆ ಕಾರಣ ಅಂದ್ರೆ BS ಯಡಿಯೂರಪ್ಪನವರು ಹಾಗೂ ಭಾಳ ಹಿರಿಯ BJP ಕಾರ್ಯಕರ್ತರು ಅಂತೇಳಿ ನಾನು ನೆನೆಸೋಕೆ ಇಚ್ಛೆಪಡ್ತೀನಿ. ಅದ್ರ ಜೊತೆಗೆ ಇವತ್ತು BS ಯಡಿಯೂರಪ್ಪನವ್ರ ಹೋರಾಟ ಇವತ್ತು ನೀವು ಅದನ್ನು ಭಾಳಷ್ಟು ಟಾರ್ಗೆಟ್ ಮಾಡಿ ಮಾತನಾಡಿದ್ರು ಕೂಡ ಆ ಜನರ ಮನಸ್ಸಿನಲ್ಲಿ ಅದು ನೋವನ್ನುಂಟು ಮಾಡ್ತಿತ್ತು. ನಿಮಗೆ ಅನಿಸ್ತಿತ್ತು ಜನ ಕೂಗ್ತಾರ ದೇಶದಿಂದ ನೀವು 1% ಜನ ಕೂಗೋದನ್ನು ನೋಡ್ತಿದ್ರಿ. ಆದರೆ 99% ಜನರ ಮನಸ್ಸಿನಲ್ಲಿ ಹೃದಯದಲ್ಲಿ ನೋವಾಗ್ತಕ್ಕಂಥ ಒಂದು ಕೆಟ್ಟ ಕೆಲಸ ಮಾಡಿದ್ರಿ. ನಂತರ ನೀವು ಮೇಲೆ ಹೇಳ್ತಿರ್ತೀರಿ, ಏನು ಹೇಳ್ತೀರಿ, BS ಯಡಿಯೂರಪ್ಪನವರು 120 ಕೋಟಿ ಹಣವನ್ನು ವಾಪಸ್ ತೊಗೊಂಡ್ರು ಅಂತ ಹೇಳ್ತೀರಿ. ನಾ ಕೇಳ್ತೀನಿ ತಮಗೆ, ಈ ಸರ್ಕಾರ ನಡೆಸ್ತಕ್ಕಂಥ ಜವಾಬ್ದಾರಿ ಮುಖ್ಯಮಂತ್ರಿಗೆ ಸರ್ಕಾರ ನಡೆಸುವ ಸಂದರ್ಭದಲ್ಲಿ ಎಮರ್ಜೆನ್ಸಿ ಯೋಜನೆಗಳಿಗೆ ಹಣದ ಕೊರತೆ ಇದ್ದಾಗ ತೆಗೆದುಕೊಳ್ತಕ್ಕಂಥದ್ದು ಸರ್ವಸಾಮಾನ್ಯ ಪ್ರತಿ ಸರ್ಕಾರ ನಡೀತದೆ. ಈ ಮಾರ್ಚ್ ಎಂಡಲ್ಲಿ ಖರ್ಚಾಗಲಿಕ್ಕೆ ಒಳ್ಳೆ ಸರ್ಕಾರ ದುಡ್ಡು ಹೋಗ್ತೈತಿ. ಈ ವ್ಯವಸ್ಥೆ ಇದ್ದಾಗ 120 ಕೋಟಿ ಬರೀ ನೀವು ವಾಪಸ್ ತೊಗೊಂಡ್ರು ಅಂತ ಹೇಳ್ತೀರಿ. ಗೌಡ್ರಿಗೆ ನಾ ಮನವಿ ಮಾಡ್ಕೋತನು, ಭಾರತೀಯ ಜನತಾ ಪಕ್ಷದಲ್ಲಿ BS ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಬಿಜಾಪುರಕ್ಕೆ ಎಷ್ಟು ಅನುದಾನ ಕೊಟ್ಟರು ಯಾಕೆ ಹೇಳಂಗಿಲ್ಲ, ಅದನ್ನು ಹೇಳ್ಬೇಕಲ್ಲ. ನಾವು ಬರೀ 120 ಕೋಟಿ ತಗೊಂಡದ್ದು ಹೇಳ್ತೀರಿ. ಅವರ ಅಧಿಕಾರದಲ್ಲಿ ಅವ್ರ ಮುಖ್ಯಮಂತ್ರಿ ಇದ್ದಾಗ ಬಿಜಾಪುರಕ್ಕೆ ಏನು ಕೊಟ್ಟರು ಅಂತಕ್ಕಂಥದ್ದು ಕೂಡ ತಾವು ದಯಮಾಡಿ ಹೇಳಿದ್ರಿ ಅಂದ್ರೆ ನಿಮ್ಮ ವ್ಯಕ್ತಿತ್ವ ಇನ್ನೂ ಹೆಚ್ಚಾಗ್ತಿತ್ತು. ಸರ್ ಒಟ್ಟಾಗಿ ನಾನೀಗ ಪ್ರತಿಯೊಬ್ಬರನ್ನು ನಾನು ಮಾತಾಡ್ತಾ ಇದ್ದೀನಿ. ಈಗ ತಾವು ಹೇಳಿದಂಗೆ ಒಟ್ಟು ನಮ್ಮ 9 ಮಂಡಲದವ ಈಗ, ಮತ್ತು ಜಿಲ್ಲಾ ಪದಾಧಿಕಾರಿ ಬೇರೆ ಅದಾರ, ಮೋರ್ಚಾಗಳು ಬೇರೆ ಅದಾರ, ಇನ್ನೂ ಅವ್ರಿಗೆ ಮಾತಾಡ್ಸಿಲ್ಲ ನಾನು. ಈಗ 9 ಮಂಡಲದ ಮುಖ್ಯವಾದಂಥ ಪಾತ್ರ ವಹಿಸ್ತಾರೆ ಅವರು. ಪ್ರತಿ MLA ಕಾನ್ಸ್ಟಿಟ್ಯೂನ್ಸಿಗೆ ಅವ್ರ ಜವಾಬ್ದಾರಿ ಇರ್ತೈತಿ. ಅವ್ರು ಕೊಟ್ಟಂಥ ಮಾಹಿತಿ ಒಳಗೆ ಒಬ್ಬರೇ ಬಿಜಾಪುರ ಮಂಡಲ ಅಧ್ಯಕ್ಷ ಒಬ್ಬರೇ ರಾಜೀನಾಮೆ ಕೊಟ್ಟ, ಒಬ್ಬರು. ಇನ್ನು ಜಿಲ್ಲಾದಲ್ಲಿ ಇದ್ದಾರೆ ಇನ್ನೊಂದು ಸ್ವಲ್ಪ ಜನ, 8 ಇದ್ದಾರೆ, ಇನ್ನೊಂದು 4-5 ಜನ ಅದಾರ. ಅವಷ್ಟು ಅವ್ರ ಲಿಸ್ಟ್ ಮುಂದೆ ಕೊಡ್ತೀನಿ. ಭಾಳ ಜನ ಇಲ್ಲ, 4-5 ಜನ ಅದಾರ ಅಷ್ಟೇ. ಒಂದು 5-6 ಜನ ಅಷ್ಟೇ ಅಧಿಕೃತ ಬಂದವು ಏನೂ ಇಲ್ಲ. ಕೆಲವೊಬ್ಬರಿ ನಗರ ಮಂಡಲ ಅಧ್ಯಕ್ಷ ಒಂದು ಹೆಸರು ಬರ್ತಾರೆ ಒಂದು ಹಾಳಿ ಒಳಗೆ,
ಅವ್ರು ಸಹಿ ಮಾಡಿ ಕೊಟ್ಟಿದ್ದಾರೆ, ಅವ್ರನ್ನ ಮಾತಾಡಿಸಿಲ್ಲ. ಅದು ಯಾರು ಸಹಿ ಮಾಡಿದಾರೋ ಏನದಾರನ್ನ ಕನ್ಫರ್ಮ್ ಆಗಬೇಕಲ್ಲ. ಅವು ಇಂಡಿವಿಜುವಲ್ ಅವ್ರು ರಾಜೀನಾಮೆ ನನಗೆ ಬರಬೇಕು, ಅವಾಗ ಅವ್ರು ಕನ್ಸಿಡರ್ ಮಾಡ್ತೇವೆ. ನನಗೆ ನಿಜ ಕೊಟ್ಟೆ ನನಗೆ ಬಂದೊಂದು 5 ರಿಂದ 6 ಅದು ಬಿಟ್ಟರೆ ಯಾರು ರಾಜೀನಾಮೆ ಕೊಡ್ತಕ್ಕಂಥ ಪ್ರಯತ್ನ ಮಾಡಿ. ಸರ್ ಆ ಮನೆ ಸದಸ್ಯ ಅಂದಾಗ ಅದು ನಮಗೆ ನೋವು ಇದ್ದೇ ಇರ್ತೈತಿ. ಆದರೆ ಇವತ್ತು ಒಂದು ನಾ ಹೇಳಕತ್ತೀನಿ ಅಂದ್ರೆ ಅವ್ರು ಹೋಗಿದ್ದರಿಂದ ನಾವು ಪಕ್ಷಕ್ಕೆ ಮಾತು ಶಕ್ತಿ ಬಂದು ಹೊರತು ಶಕ್ತಿ ಕಡಿಮೆ ಆಗಿಲ್ಲ. ಯಾಕೆ ದಿನ ಮನೆ ಒಳಗನ ನಾವು ಜಗಾಡ್ಕೋತ ಮನಸ್ಸಿಗೆ ಮಾತಾಡ್ಕೋತ ಇದ್ದಾಗ ಮನಸ್ಸಿಗೆ ಹಿಂಸೆ ಆಗ್ತಿತ್ತು. ಇವತ್ತು ಹೊರಗೆ ಹೋಗಿ ನಮ್ಗೆ ಬೇಯಿಲ್ಲ, ನಮ್ಗೆ ಅನ್ಸೋದಿಲ್ಲ ಅಷ್ಟು. ಮನೆಯೊಳಗೆ ಇದ್ದ ಬೇಕತ್ತಿದಾಗ ಮನಸ್ಸಿಗೂ ಹೆಚ್ಚಾಕೈತಿ. ವಿರೋಧ ಪಕ್ಷರು ಬೇಯ್ತಾರೆ, ನಮಗೇನು ಅನ್ಸೋದಿಲ್ಲ. ಅದ್ರ 10 ಪಟ್ಟು ನಾವು ಉತ್ತರ ಕೊಡ್ತೀವಿ. ನೋವಿದೆ, ಅದು ನನ್ನ ಕೈಗಿಲ್ಲ. ಶಿಫಾರಸ್ ಮಾಡೋಕ್ಕೆ ಆಗೋದಿಲ್ಲ ಸರ್. ಅದು ಶಿಫಾರಸ್ ಮಾಡೋಕ್ಕೆ ಯಾಕೆ ಆಗೋದಿಲ್ಲ ಅಂದ್ರೆ ಬಸನಗೌಡರ ನ್ಯೂನತೆಗಳ ತಮ್ಮ ಮುಂದೆ ಹೇಳಿ ನಾನು ಆ ನ್ಯೂನತೆಗಳ ಬದಲಾವಣೆ ಆದಾಗ ನಾ ಹೇಳ್ಬೋದು. ಇಲ್ಲ ಮುಂದೆ ಆಗ್ತಾರಂತಕ್ಕಂಥ ಸಲ್ರಿ ಸರ್. ಹೌದು ಸರ್. ಇಲ್ಲ ಇಲ್ಲ ಸರ್. ನನಗಂದ್ರೆ ಕೇಂದ್ರದಲ್ಲಿ 3 ನೋಟಿಸ್ ಕೊಟ್ಟು 3 ಸಲ ನೋಟಿಸ್ 2-3 ನೋಟಿಸ್ ಕೊಟ್ಟಿದ್ದಾರೆ. ಅವಾಗ ಅವ್ರು ಬದಲಾವಣೆ ಆಗಿಲ್ಲ ಅಂದಾಗ ಬದಲಾವಣೆ ಆಗಲಾರ ಅಂದಾಗ ಅವ್ರ ನಿರ್ಣಯ ಮಾಡಿದ್ದಾರೆ. ಮತ್ತು ಅವ್ರಿಗೆ ಯಾಕೆ ಅವಕಾಶ ಕೊಟ್ಟು ಹೈಕಮಾಂಡ್ಕಾದರೂ ಅವ್ರಿಗೇನು ಅವ್ರ ಬಗ್ಗೆ ಅನುಕಂಪ ಇಲ್ಲತ್ತಲ್ಲ. ಹೈಕಮಾಂಡ್ಗೂ ಅನುಕಂಪ ಇದ್ದ ಅವರು ನಮ್ಮ ಪಕ್ಷದ ವ್ಯಕ್ತಿನ ಹೊರಗೆ ಬಿಡಬಾರ್ದು ಅತ್ಯದಿಂದ 3 ನೋಟಿಸ್ ಕೊಟ್ಟು ಕೂಡ ಅವರು ಸಮಯ ಅವಕಾಶ ಕೊಟ್ಟಿದ್ದಾರಲ್ಲ. ಈಗ ಯಡಿಯೂರಪ್ಪ ಅವರು ಮೊದಲನೇ ಸಾರಿ ಬೈದಾಗೂ ಉಚ್ಚಾಟನೆ ಮಾಡ್ತಿದ್ದ ಕಾರಣನೇ ಯಡಿಯೂರಪ್ಪ ಅವ್ರಿಗೆ ಇಲ್ಲಿ ಶುಭಕರಂದಾಚಾರ್ಯರಿಗೆ ಒಪ್ಪಂದ ಬೈದಿದ್ದು ಅನ್ನುವಂಥ ಆ ಕಾರಣ ಹಿಂದೆ ಇಟ್ಕೊಂಡು ಅವರು ಉಚ್ಚಾಟನೆ ಮಾಡಿದ್ರು, ಫಸ್ಟ್ ಟೈಮ್ ಮಾಡಿದ್ರು. ಆದರೆ ಯಡಿಯೂರಪ್ಪನವರೇ ಅವ್ರು ವಾಪಸ್ ತಗೊಂಡು ಈ ಮತ್ತೆ ಯಡಿಯೂರಪ್ಪ ಅವ್ರು ಮತ್ತು ಅವ್ರ ರಾಜಕೀಯ ಲಾಭ ಮತ್ತೆ ತಗೋಬೋದಲ್ಲ. ಅದಕ್ಕೆ ಅಲ್ಲ ಅದನ್ನು ಸರ್ ನನ್ನ ಕಡೆ ಇಲ್ಲ. ಅದು ತೆಗೆದವರೇ ವಾಪಸ್ ತಗೊಂಡವರು ಅವರೇ. ಇಲ್ಲ ಈಗ ಹೈಕಮಾಂಡ್ ಈ ಸಲ ತೆಗೆದು ಏನದಲ್ರಿ ಈಗ ನಿಮಗೂ ಹೊಸದಲ್ಲ, ನೋಟಿಸ್ ಕೊಟ್ಟಿದ್ದು ನಿಮಗೂ ಹೊಸದಲ್ಲ, ಉಚ್ಚಾಟನೆ ಆಗಿರೋದು ಅವರಿಗೂ ಹೊಸದಲ್ಲ. ಹಿಂಗಾಗಿ ಸಾಕಷ್ಟು ಸಲ ಹೊಳ್ಳಿ ತಗೊಂಡ್ರ ಸರ್. ಅದು ಬರೋ ದಿನಮಾನದಲ್ಲಿ ಅದು ಅವ್ರಿಗೆ ಬಿಟ್ಟು ಕೊಟ್ಟಂಥ ವಿಷಯ ನನಗೆ ಬಿಟ್ಟು ಕೈದ ಸದ್ದು ಈಗ ಸದ್ದು ತೊಗೊಳೋದಿಲ್ಲ. ಅವರು ಸದ್ದು ಯಾರು ಏನು ಹೋರಾಟ ಮಾಡಿದ್ರು ಸದ್ದು ತೊಗೊಳ್ಳೋಂಥ ವಾತಾವರಣ ಇಲ್ಲ. ಯಾಕೆ ಹೈಕಮಾಂಡ್ ಅಷ್ಟು ಸ್ಟ್ರಾಂಗ್ ಇದೆ. ಅವ್ರು ತಗೋಬೇಕಾದ್ರೆ ಅಲ್ಲಿ ಬದಲಾವಣೆಗಳು ಕಾಣಬೇಕಲ್ಲ. ಅವರಲ್ಲಿ ಬದಲಾವಣೆ ಕಾಣ್ತಕ್ಕಂಥ ವಾತಾವರಣ ನಮಗೆ ಕಾಣ್ತಾ ಇಲ್ಲ. ಇನ್ನು ಇಲ್ಲ ಸರ್, ಇಲ್ಲರಿ ಯಾವುದೇ ಒಬ್ಬ ಮನೆಯ ಸದಸ್ಯ ನಮ್ಮ ಬಿಟ್ಟು ಹೋದಾಗ ನೋವು ಐತಿ. ಆದರೆ ಮನೆ ಶಾಂತದ ಇವತ್ತು, ಮನೆ ಶಾಂತದ ಇವತ್ತು, ಮನೆ ಶಾಂತದ. ಅದು ಅವ್ರು ಏನು ಪ್ರೊಟೆಸ್ಟ್ ಮಾಡಕೈತಾರೆ ಸರ್, ಏನು ಪ್ರೊಟೆಸ್ಟ್ ಮಾಡಕೈತಾರೆ ಅಂದ್ರೆ ಪಕ್ಷಕ್ಕೆ ತಗೋರೇಟ್ ಮಾಡಕೈತಾರೆ. ಅವ್ರ ಪಕ್ಷದ ಅಭಿಮಾನಿಗಳೇ ಅವರು. ಇವತ್ತಿನ ನಾಳೆ ಅವರು ಬಸನಗೌಡರ ಅಭಿಮಾನಿಯಾಗಿ ಅಲ್ಲಿ ಇರೋದಿಲ್ಲ. ಅವ್ರು ಇಲ್ಲಿ ನಮ್ಮ ಕಡೆ ಬರ್ತಾರಂತಕ್ಕ ಸಂದೇಶ ಇದು. ಈಗ ಅಧ್ಯಕ್ಷ ನೀವೊಂದು ಪ್ರಶ್ನೆ ಆಗ್ಲೇ ನೀವೊಂದು ವಿಚಾರ ಹೇಳಿದ್ರಿ, ಯಡಿಯೂರಪ್ಪನವ್ರು ಪಕ್ಷಕ್ಕೆ ಕೆಲಸ ಮಾಡಿದ್ದಾರೆ, ಯಡಿಯೂರಪ್ಪನವರು ಸರಿಸಮಾನವಾಗಿ ಬಸವನಗೌಡರು ಕೂಡ ಕೆಲಸ ಮಾಡಿದ್ದಾರೆ. ಅದನ್ನ ಯಾಕೆ ನೀವು ಹೇಳೋಲ್ಲ? ಅದನ್ನ ನಾವು ನೋಡ್ರಿ, ನಾನು ಅಲ್ರಿ ಮಾಡಿದಾರಲ್ಲ, ಮತ್ತೆ ನಾ ಹೇಳಿದ್ದೀನಿ. ಪಕ್ಷ ಕಟ್ಟುವಲ್ಲಿ ಬಸವನಗೌಡರು ಸಾಕಷ್ಟು ಹೌದು ಮಾಡಿದ್ದಾರೆ. ಅವ್ರಿಗೂ ಕೂಡ ನೋವು ಆಗೋದೆ, ನೋವು ಆಗಿರ್ತೈತ್ರಿ. ಮತ್ತೆ ಅವ್ರಿಗೆ ಅದು ಅವ್ರ ಬದಲಾವಣೆ ಆಗ್ಬೇಕಲ್ಲ. ಅಲ್ಲ, ಅದಕ್ಕೆ ಅವಕಾಶಗಳು ಕೊಟ್ಟು ಅದಕ್ಕೊಂದು ತಿಳಿ ಹೇಳುವ ನಿಟ್ಟಿನಲ್ಲಿ ನಿಮ್ಮ ಪಕ್ಷ ಎಲ್ಲ ರೀತಿ ಪ್ರಯತ್ನವನ್ನು ಪಕ್ಷ ಹೈಕಮಾಂಡ್ ಮಾಡಿದೆ. ಅದಕ್ಕೆ ಯಾವ ರೀತಿ ಅವರು ಬದಲಾವಣೆಗೆ ಕಾಣದೇ ಇದ್ದಾಗ ಅವ್ರು ನಿರ್ಣಯ ತೊಗೊಂಡಾರೆ. ಇನ್ನೂ ಅವ್ರು ಏನಾದರೂ ಬದಲಾವಣೆ ಆದ್ರೆ ಅವ್ರು ತಗೋತಾರೆ ಬಿಟ್ಟು ಅವ್ರಿಗೆ ಬಿಟ್ಟು ಕೊಡಿಸಿ, ನಮಗೆ ಸಂಬಂಧ ಇಲ್ಲ. ವೈಯಕ್ತಿಕ ನೋವಿದ್ರು ಕೂಡ ನಮ್ಮ ಮನೆ ಒಳಗನ್ನ ಅವ್ರು ಬೇಯ್ದ್ರಿಂದ ನಮ್ಮ ಯಾವ ಸದಸ್ಯರಿಗೂ ಮನಸ್ಸಿಗೆ ನೋವು ಎಲ್ಲ ಹೋಗೈತಿ, ನೋವಿಲ್ಲ. ಆದರೆ ಹೋಗಿದ್ದು ದುಃಖ ಇರ್ಬೋದು, ಅದು ಸಂತೋಷವಾಗಿದ್ದೀವಿ. ಅಧ್ಯಕ್ಷರಿಗೆ ನಗರ ಮಂಡಲದಲ್ಲಿ ರಾಜೀನಾಮೆ ಕೊಟ್ಟರು, ಉಳಿದ ಪದಾಧಿಕಾರಿಗಳು ಅವ್ರಿಗೆ ರಾಜೀನಾಮೆ ಕೊಡ್ತೀವಿ, ಜಿಲ್ಲಾಧ್ಯಕ್ಷರು ಕೊಡೋದಿಲ್ಲ ಅಂತ. ಅದು ಕೊಟ್ಟದ್ದು ಪ್ರೂಫ್ ಅವ್ರು ಅಟ್ಲೀಸ್ಟ್ ಅವ್ರು ಕೊಟ್ಟಂಥ ಕಾಪಿಯರಿ ಅವ್ರು ನಾವು ಬರಬೇಕಲ್ರಿ. ಮಂಡಳ ಅಧ್ಯಕ್ಷನ ಏನು ಹೇಳ್ತೇನಂದ್ರೆ ಬಿಜಾಪುರ ಮಂಡಳ ಅಧ್ಯಕ್ಷರಿಗೆ ನೀವು ಯಾರು ರಾಜೀನಾಮೆ ಅವ್ರ ಕಡೆದು ಅವ್ರ ಲೆಟರ್ ಹೆಡ್ನಾಗ ತೊಗೋರಿ, ನಿಮ್ಮ ಲೆಟರ್ನಾಗ ಹೆಚ್ಚು ನನಗೆ ಕೊಡ್ರಿ ಅಂದ್ರೆ ಅಧಿಕೃತನ ಕನ್ಸಿಡರ್ ಮಾಡ್ಬೇಕೈತಿ. ಇಲ್ಲ ಅಂದ್ರೆ ಅವ್ರ ಜೋಡಿ ಮಾತಾಡಕತ್ತಾನ ಪ್ರತಿಯೊಬ್ಬರು. ನಿನ್ನೆ ಪ್ರತಿ ಎಲ್ಲ ಮಂಡಲ ಮಾತಾಡಿದ್ದೀನಿ. ಅಂದ್ರೆ ಒಬ್ಬರು ನನಗೆ ಆಗೋದಿಲ್ಲ ಅಂತ ಹೇಳಿದ್ರೆ ಅವರೊಬ್ಬರನ್ನ ಮಂಡಲ ಅಧ್ಯಕ್ಷ ಒಬ್ಬರೇ ಇಲ್ಲ ಅಂತ ಹೇಳ್ತಾರೆ, ಎಲ್ಲರೂ ನಾನು ಜೋಡಿ ಸಾಥ್ ಕೊಡ್ತಾ ಇದ್ದಾರೆ. ಅದೇ ರೀತಿ ಎಲ್ಲ ಮೋರ್ಚಾ ಕೂಡ ನಾನು ಇವತ್ತು ನಾಳೆ ಮಾತಾಡ್ತೀನಿ. ಎಲ್ಲ ಪ್ರತಿಯೊಬ್ಬ ಪದಾಧಿಕಾರಿ ಜೋಡಿ ಮಾತಾಡ್ತೀನಿ. ಬರೋ ದಿನಮಾನದಲ್ಲಿ ಪ್ರತಿಯೊಂದು ಪದಾಧಿಕಾರಿಗಳ ಮನೆಗೆ ಹೋಗ್ತೀನಿ. ನನ್ನ ಜರ್ನಿ ಒಟ್ಟು ಯಾವ ಸಂಚಾರಿ ಜಿಲ್ಲಾ ಅಧ್ಯಕ್ಷನಾಗಿ ಕೆಲಸ ಮಾಡ್ತಕ್ಕಂಥ ಗುರಿ ಇಟ್ಕೊಂಡಿನಿ. ನಾನು ಇಲ್ಲೇ ಪ್ರಧಾನ ಕಾರ್ಯದರ್ಶಿ ಇರಾನಡಿ ಅವರು ಅದಾರ, ಇಲ್ಲಿ ಮತ್ತು ಪ್ರಧಾನ ಕಾರ್ಯದರ್ಶಿಗಳು ಮುಳುಗೌಡರು ಇದ್ದಾರೆ,
ಮತ್ತು ಸಾಬು ಮಾಸ್ಟರ್ದಾರ ಎಲ್ಲ ಸಿಬ್ಬಂದಿ ಸಾಕಷ್ಟಿದೆ. ಆಫೀಸಲ್ಲಿ ಕೆಲಸ ಸಾಕಷ್ಟು ಮಾಡೋಕೆ ಕೆಲವೊಬ್ಬರು ಹಂಚ್ಕೊಂಡು ನಾವು ಅದ್ರಾಗ ನಮ್ಮದೇ ಆದ ಟೀಮ್ ಕಟ್ಕೊಂಡು ನಾವು ಸಂಚಾರ ಮಾಡಿ ಪಕ್ಷ ಸಂಘಟನೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಆ ಗೌಡ್ರು ಪಂಚಮಸಾಲಿ ಸಮಾಜನ ಹಿಡಿದುಕೊಂಡು ಬಣಜಿಗ ಸಮಾಜನ ಟಾರ್ಗೆಟ್ ಮಾಡ್ತಾರೆ. ಇಲ್ಲ, ನಾವು ಟಾರ್ಗೆಟ್ ಮಾಡಲಿಲ್ಲ ಸರ್. ಮೊನ್ನೆ ಭಾರತೀಯ ಜನತಾ ಪಕ್ಷ ಚುನಾವಣೆಯಲ್ಲಿ ಚುನಾವಣೆಯ ಪೂರ್ವನೇ ಬೈದಿದ್ರು. ಆದರೆ ಇಡೀ ನಮ್ಮ ಸಮಾಜ ಒಂದು ಕಡೆ ಕೂಡಿ ಭಾರತೀಯ ಜನತಾ ಪಕ್ಷ ಬಣಜಿ ಸಮಾಜ ಯಾವಾಗಲೂ ಭಾರತೀಯ ಜನತಾ ಪಕ್ಷದ ಕೆಲಸ ಮಾಡ್ತಾ ಇದೆ. ಆದರೆ ಅವರೆಲ್ಲ ನಮ್ಮ ಸಮಾಜ ನಾಯಕರು ಕೂಡಿ ಬಸವನಗೌಡರಿಗೆ ನಾವು ನಿಮ್ಮ ಇರ್ತೀವಿ ನಾವು ಅಂತೇಳಿ ಚುನಾವಣೆ ಮಾಡಿದ್ದೆ. ಉದಾಹರಣೆ ಅದಲ್ಲ, ಮಣ್ಣು ಚುನಾವಣೆ ಗೆಲ್ಸಕ್ಕೆ ಬಣಜಿಗ ಸಮಾಜನೂ ಕಾರ್ಯಕರ್ತ ವಿರೋಧಿ ಮಾಡಲಿಲ್ಲ ಅವರು. ಪ್ರೆಸ್ ಮೀಟ್ ವಿರೋಧ ಮಾಡಿದ್ದಾರೆ ಸರ್. ನಂತರ ಒಂದು ಪ್ರಶ್ನೆ ಮಾಡಿದ್ರು ಅವರು, ಸಿಟ್ಟಿನ ಬರಡದಲ್ಲಿ ಮಾತನಾಡಿದರು. ನಂತರ ಅವರು ತಾವೆಲ್ಲ ಕೂಡಿ ಸಮಾಜಕ್ಕೆ ಸಂದೇಶ ಕೊಟ್ಟರು. ಇಲ್ಲ ನೀವು ಆದರೆ ನಾ ಇವತ್ತು ಸಮಾಜ ವ್ಯಕ್ತಿಗೆ ಮಾತಾಡೋಂಗಿಲ್ಲ, ನಾ ಜಿಲ್ಲಾಧ್ಯಕ್ಷ ಮಾತಾಡ್ತೀನಿ. ಆ ಪದ ನೀವೇ ಹೇಳಿರೋದು. ಇಲ್ಲ, ಅದು ಬರೋಬ್ಬರಿ ಸರ್. ಆದರೆ ನೀವು ಪಂಚಮಸಾಲಿ ಬಣಜಿಗ ಸಮಾಜ ಪದ ಬಳಕೆ ಮಾಡೀನಿ, ಬರೋಬ್ಬರಿ ಸರ್. ಕೊನೆಗೆ ನಾನು ಹೇಳಿದ್ದೀನಿ, ಒಬ್ಬ ರಾಜಕಾರಣಿಗೆ ಜಿಲ್ಲಾಧ್ಯಕ್ಷರ ತಕ್ಕ ನೀವೇ ಇದ್ದೀರಿ. ಕರೆಕ್ಟ್ ಸರ್. ನೀವೇನಾದ್ರೂ ಮತ್ತೆ ಟಾರ್ಗೆಟ್ ಮಾಡ್ರಿ ಅಂತ ಅವರಲ್ಲಿ ಒಂದು ಮನೋಭಾವ ಇಲ್ಲ ಸರ್, ಅದಕ್ಕೆ ನಾನು ಒಂದು ಕೊನೆಗೆ ಒಂದು ಮಾತು ಹೇಳಿನಿ. ಈ ಪಂಚಮಸಾಲಿ, ಬಣಜಿಗ, ಗಾಣಿಗ, ಕುರುಬ ಎಲ್ಲ ಜಾತಿ ಮೇಲೆ ಒಂದು ಜಾತಿ ರಾಜಕಾರಣಿಗೆ ಅಂದ್ರೆ ಮನುಷ್ಯ ಜಾತಿನ ನಾವು ದೇವರ ಸಾಕ್ಷಿಯಾಗಿ ರಾಜಕಾರಣಿಯಾಗಿ ನಾ ಏನು ಹಾಕೋನೋ ಗೊತ್ತಿಲ್ಲ, ಸಾಕು ನಾ ಇದ್ದ ಜಾಗ ಸ್ಥಳವನ್ನು ತೃಪ್ತಿ ಪಡೋದ. ನಾನು ಯಾವ ಎಂಗಲ್ ನೋಡ್ಬೇಕಂದ್ರೆ, ನಾನು ನೋಡುವ ದೃಷ್ಟಿ ಹೆಂಗಿರ್ಬೇಕಂದ್ರೆ ಎಲ್ಲ ಜಾತಿಯನ್ನು ಕೂಡ ಮನುಷ್ಯ ಜಾತಿಯಾಗಿ ನೋಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀವಿ. ಈಗ ನಾವು ಹೇಳ್ತೀವಿ ಪಕ್ಷದಲ್ಲೇ ಇರ್ತಾರೆ, ಹೇಳ್ತೀರಿ ಮನುಷ್ಯ ವ್ಯಕ್ತಿಗಿಂತ ಪಕ್ಷ ಮುಖ್ಯ, ಪಕ್ಷ ದೊಡ್ಡ, ಪಕ್ಷಕ್ಕೆ ನೀವು ಕೆಲಸ ಮಾಡಬೇಕು. ಇದು ಸಂದೇಶ ಯಾರಪ್ಪ ಬಿಜೆಪಿ ಯತ್ನಾಳ್ ಪರವಾಗಿ ಯಾರು ಕಾರ್ಯಕ್ರಮ ಮಾಡಕ್ಕಾರ ಅವ್ರಿಗೆ ಸಂದೇಶ ಕೊಡ್ತೀನಿ. ವ್ಯಕ್ತಿ ಮುಖ್ಯ ಅಲ್ಲಪ್ಪ, ಪಕ್ಷ ಮುಖ್ಯ, ಪಕ್ಷ. ಹೌದು ರೀ, ನಲ್ಲರಿಗೆ ನಾನು ಮನವಿ ಮಾಡ್ತೀನಿ. ಇಡೀ ಬಿಜಾಪುರ ಜಿಲ್ಲೆಯ ಜನತೆಗೆ ಕೈ ಮುಗಿದು ಕೇಳ್ತೀನಿ ನಾನು, ನೀವು ವ್ಯಕ್ತಿಗೆ ಆಧಾರ ಆಗಬೇಡ್ರಿ. ನಮ್ಮ ಮುಂದಿನ ಭವಿಷ್ಯ ನಮಗಾಗಿ ಅಲ್ಲ, ನಮ್ಮ ಮಕ್ಕಳಿಗಾಗಿ ಅಂತಕ್ಕಂಥದ್ದು. ಅದನ್ನು ಮಕ್ಕಳು ಅಂತಕ್ಕಂಥ ಏನು ನೀವು ನೆನೆಸ್ಕೊಂಡ್ರೆ ಅಲ್ಲಿ ಜಾತಿ ನೀವು ಅಂಟ್ಕೊಂಡ್ರೆ ನಮ್ಮ ದೇಶನೂ ಬಲಿಷ್ಠ ಆಗಲ್ಲ, ನಮ್ಮ ಮಕ್ಕಳಿಗೂ ಭವಿಷ್ಯ ಇಲ್ಲ. ಇವತ್ತು ಉದಾಹರಣೆಯಾಗಿ ನಾವು ರಮೇಶ್ ಜಾರಕಿಹೊಳಿ ಕೂಡ ಮಾತಾಡ್ತಿರ್ತಾರೆ, ವಿಜಯೇಂದ್ರ ಸಣ್ಣವದನ ಥರ. ನಾನು ಕೇಳ್ತೀನಿ ರಮೇಶ್ ಜಾರಕಿಹೊಳಿ ಸಾಹೇಬರಿಗೆ, ವಿಜಯೇಂದ್ರ ಸಣ್ಣವ ಅನ್ನೋದಾದ್ರೆ ಈ ಭಾರತೀಯ ಜನತಾ ಪಕ್ಷದ ಮೂಲ ಬೇರೆನೇ ಯುವಕರು. ಈ ಭಾರತೀಯ ಜನತಾ ಪಕ್ಷ ದೊಡ್ಡ ಶಕ್ತಿನೇ ಯುವಕರು. ನೀವು ಯಾರು ವಿಜಯೇಂದ್ರ ಯುವಕ ಹತ್ತೀರ ಅದು ನೀವು ಕ್ವಶನ್ ಮಾಡ್ತಿರಲ್ಲ, ನಾನು ಅವ್ರಿಗೊಂದು ಪ್ರಶ್ನೆ ಕೇಳ್ತೀನಿ. ನಾನು ಚುನಾವಣೆ ನಿಲ್ತೀನಿ, ಯುವಕರು ಓಟ್ ಹಾಕ್ಬೇಡತ್ತೆ ಹೇಳ್ರಿ, ಯುವಕರಿಗೆ ಓಡಾಡಿಬಿಡತ್ತೆ ಹೇಳ್ರಿ, ಕೆಲಸ ಮಾಡಿಬಿಡತ್ತೆ ಹೇಳ್ರಿ. ಪಕ್ಷ ಯಾರೂ ಈ ಭಾರತೀಯ ಜನತಾ ಪಕ್ಷದಲ್ಲಿ ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಇಷ್ಟು ಜನ ಭಾರತೀಯ ಜನತಾ ಪಕ್ಷದಲ್ಲಿ MLA ಆಗ್ಯಾರ, ಮಂತ್ರಿ ಆಗ್ಯಾರ, ಮುಖ್ಯಮಂತ್ರಿ ಆಗ್ಯಾರ ಅಂದ್ರೆ ಆ ಯುವಕರ ಹೋರಾಟದಿಂದನೇ ಈ ನಮ್ಮ ಪಕ್ಷ ದೊಡ್ಡ ಬೆಳೆದೈತಿ. ಅದಕ್ಕೆ ಯುವಕರು ಸಣ್ಣ ಅಂತಕ್ಕಂಥದ್ದನ್ನು ನೀವು ಕನ್ಸಿಡರ್ ಮಾಡಬೇಡ್ರಿ. ನಮ್ಮ ಭಾರತೀಯ ಜನತಾ ಪಕ್ಷದಲ್ಲಿ ಪಕ್ಷ ಅಭಿಮಾನ ಯಾರಿಗೆ ಹೆಚ್ಚಿರೋದು ಅವ್ರು ದೊಡ್ಡವರು, ಪಕ್ಷ ಅಭಿಮಾನ ಯಾರಿಗೆ ಕಡಿಮೆ ಸಣ್ಣವ್ರು. ನಮ್ಮ ಇದ್ರ ಪ್ರಕಾರ जुड़े रहिएगा आपके अपने चैनल बीजापुर समय के साथ।